ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಸದನದ ಹೊರಗೂ ಮತ್ತು ಒಳಗೂ ಎರಡು ಭಾಗದಲ್ಲೂ ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇರುವಂಥದ್ದು. ಇವತ್ತು ಕೂಡ ಪ್ರತಿಭಟನೆಯ ಕಾವು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವುದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಮಾಜಿ ಸಚಿವರು ಆಗಿರ್ತಕ್ಕಂಥ ಶ್ರೀರಾಮುಲು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ ಆರೋಪ ಕೇಳಿ ಬಂದಿರ್ತಕ್ಕಂಥ ಬಿ ನಾಗೇಂದ್ರ ಅವ್ರನ್ನ ಮತ್ತೆ ಸಚಿವ ಸಂಪುಟಕ್ಕೆ ತೆಗೆದುಕೊಂಡಿರೋದು. ಇದೇ ವಿಚಾರವಾಗಿ ನೀವು ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಸರ್, ನಾವೆಲ್ಲರೂ ಕೂಡ ಇಲ್ಲಿ ಸೇರಿರೋಂಥದ್ದು ಕಳೆದ ಅನೇಕ ದಿನಗಳಿಂದ ಹೋರಾಟ ಮಾಡ್ತಾ ಇರೋಂಥದ್ದು ಒಬ್ಬ ವ್ಯಕ್ತಿ ವಿರುದ್ಧ ಹೋರಾಟ ಅಲ್ಲ, ಒಬ್ಬ ವ್ಯವಸ್ಥೆ ವಿರುದ್ಧ ಹೋರಾಟವನ್ನು ಮಾಡೋಂಥ ಕೆಲಸ ಇದೆ. ವ್ಯವಸ್ಥೆ ಅಂದರೆ ಏನು? ವ್ಯವಸ್ಥೆ ಅಂದರೆ ಸರ್ಕಾರದಲ್ಲಿ ವ್ಯವಸ್ಥೆ ಇದ್ದಂಥ ಟೈಮಲ್ಲಿ ಒಬ್ಬ ಚಂದ್ರಶೇಖರನ್ನಂಥ ಒಬ್ಬ ಅಮಾಯಕ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಕಾರಣ ಏನು? ಇವತ್ತು ಕಾರಣಗಳು ಒಂದು ಕಡೆ ಆ ಅಧಿಕಾರಿನ ಬೆದರಿಸಿದಾರ, ನಂತರ 187 ಕೋಟಿ ಭ್ರಷ್ಟಾಚಾರ ಆಗಂತ ಕೆಲಸ ಮಾಡಿದಾರ. ನಂತರ ಆ ಅಧಿಕಾರಿ ಏನು ಮಾಡಿದಾನ, ಇವತ್ತು ಮಂತ್ರಿಗಳು ಮೌಖಿಕ ಆರ್ಡರ್ ಅಂತೇಳಿ ತಿಳ್ಕೊಂಡು ಅವನು ಡೆತ್ ನೋಟಲ್ಲಿ ಬರೆದಿಟ್ಟು ಸತ್ತೋಗಿದ್ದಾನೆ. ನಾನು ಕೇಳ್ತೀನಿ, ಇವತ್ತು ಈ ಸರ್ಕಾರಕ್ಕೆ ಇವತ್ತು ಅಮಾಯಕ ಚಂದ್ರಶೇಖರ್ ಸಾಯಲಿಕ್ಕೆ ಯಾರು ಕಾರಣ? ರಾಹುಲ್ ಗಾಂಧಿಯವರು ಜವಾಬ್ದಾರಿ ತೊಗೊತಾರ? ಇಲ್ಲಿದ್ರೆ ಇವತ್ತು ಕಾಂಗ್ರೆಸ್ಸಿನ ಶಿವಕುಮಾರ್ ಅವರು ಜವಾಬ್ದಾರಿ ತೊಗೊತಾರ? ಇವತ್ತು ಸರ್ಕಾರ ಜವಾಬ್ದಾರಿ ತೊಗೊತದ, ನಾಗೇಂದ್ರ ಜವಾಬ್ದಾರಿ ಯಾರೊಬ್ಬರು ಸ್ಪಷ್ಟೀಕರಣ ಕೊಡಬೇಕಲ್ಲ. ಇವತ್ತು ಇಷ್ಟೊಂದು ವ್ಯವಸ್ಥೆ ಆಗಲಿಕ್ಕೆ ಕಾರಣ ಯಾರು? ಸರ್ಕಾರ ಏನನ್ನ ಅಕಸ್ಮಾತ್ ನಿಮ್ಮ ಸರ್ಕಾರ ಭ್ರಷ್ಟಾಚಾರಕ್ಕೆ ಗೊಬ್ಬರ ನೀರು ಹಾಕಿ ಬೆಳೆಸ್ತಾ ಇದ್ದಾನೆ. ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಇವತ್ತು ಆಲ್ರೆಡಿ CBIದವರು ಆಲ್ರೆಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ, ಪ್ರಾಸಿಕ್ಯೂಷನ್ ಕೇಳ್ತಾ ಇದ್ದಾರೆ. ನೀವು ನನಗೆ ಗೊತ್ತಿದೆ, ನಿಮ್ಮ ಮಂತ್ರಿಮಂಡಲದಲ್ಲಿ ಕ್ಯಾಬಿನೆಟಲ್ಲಿ ತಾವು ಅವಕಾಶವನ್ನು ಮಾಡಿಕೊಡಲ್ಲ. ಆದರೆ ನೀವು ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರಕ್ಕೆ ನೀವು ಕುಮ್ಮಕ್ಕು ಕೊಡ್ತೀರಿ ಅನ್ನೋಂಥದ್ದು ನೋಡಿಸ್ಕೊಡ್ತಕ್ಕಂಥ ಕೆಲಸ ಇರ್ತೈತೆ. ಅದಕ್ಕೋಸ್ಕರವಾಗಿ ಇವತ್ತು ನಾನು ಕೇಳ್ತಾ ಇದ್ದೀನಿ, ಇವಾಗ ಕಳ್ಳರು ಏನಿದ್ದಾರೋ, ಭ್ರಷ್ಟ ಯಾರಿದ್ದಾರೋ ಅವರು ಇವತ್ತು ತಾವು ಬೆಳೆಸೋಂಥ ಕೆಲಸ ಆಗ್ತಾಯಿದೆ. ಅದಕ್ಕೋಸ್ಕರ ನಾವು ಒತ್ತಾಯ ಮಾಡ್ತಿದ್ದೆ ನಾಗೇಂದ್ರ ರಾಜೀನಾಮೆ ಕೊಡಬೇಕಂತೇಳಿ. ಸರ್, ಅಂದರೆ ದಲಿತ ಎಂಬ ಕಾರಣಕ್ಕೋಸ್ಕರ ವಿಪಕ್ಷಗಳು ನನ್ನ ಮೇಲೆ ಟೀಕೆಯನ್ನು ಮಾಡ್ತಾ ಇದೆ, ನನ್ನನ್ನು ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋ ಮಾತುಗಳನ್ನು ನಾಗೇಂದ್ರ ಅವರು ಕೂಡ ಕಳೆದ 2-3 ದಿನಗಳ ಹಿಂದೆ ನೋಡಿರಿ, ಕಾಂಗ್ರೆಸ್ ಪಾರ್ಟಿ ಯಾವ ರೀತಿಯಲ್ಲಿ ಹೊಲದಲ್ಲಿ ಕಳೆ ಯಾವ ರೀತಿಯಲ್ಲಿ ಬೆಳೀತದನೋ ಆ ರೀತಿಯಲ್ಲಿ ಕಳೆ ಬೆಳೆಯುವಂಥ ಕೆಲಸ, ಭ್ರಷ್ಟಾಚಾರ ಮಾಡೋಂಥ ಕೆಲಸ ಆಗ್ತಾಯಿದೆ. ಇವತ್ತು ನಾನು ಕೇಳ್ತಾ ಇದ್ದೀನಿ, ಇವತ್ತು ನಾಗೇಂದ್ರರು ಭ್ರಷ್ಟಾಚಾರ ಮಾಡುವಂಥ ಟೈಮಲ್ಲಿ ಅವ್ರಿಗೆ ಗೊತ್ತಾಗಿಲ್ಲನ ನಾನು ಕೂಡ ದಲಿತ ಅನ್ನೋಂಥದ್ದು. ಏನು ದಲಿತ ಅಂದರೆ ಏನು? ಭ್ರಷ್ಟಾಚಾರ ದಲಿತ ಒಂದೇ ಆಗಲ್ಲ, ಜಾತಿ ಭ್ರಷ್ಟಾಚಾರ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಭ್ರಷ್ಟಾಚಾರ ಮಾಡೋಂಥ ಟೈಮಲ್ಲಿ ಅರಿವು ಇರಬೇಕಾಯ್ತು, ಬುದ್ಧಿ ಇರಬೇಕಾಯ್ತು, ಜ್ಞಾನ ಇರಬೇಕಾಯ್ತು, ಬಡವರು ಭವಿಷ್ಯವನ್ನು ಕಸ್ಕೊಂತಿದ್ದ. ಆ ಬುದ್ಧಿ ಇರಲಾರ್ದಂಥ ಮಂತ್ರಿ ಭ್ರಷ್ಟಾಚಾರ ಮಾಡಿ ಇವತ್ತು ಯಾಕೆ ಬಂತು? ಅಂದರೆ ನೀವು ಪಾದಯಾತ್ರೆ ಮಾಡೋದಕ್ಕೂ ಕೂಡ ಈ ಬಗ್ಗೆ ಚಿಂತನೆ ನಡೆಸಿದ್ರೆ ಅನ್ನೋದು. ಇವತ್ತಿನ ಹೈಕಮಾಂಡ್ ಪಾರ್ಟಿ ಏನು ತೀರ್ಮಾನವನ್ನು ತೊಗೊಂಡಿಲ್ಲ, ಚಿಂತನೆ ನಡೀತಾ ಇದೆ. ಆ ಚಿಂತನೆ ತೊಗೊಂಡಂಥ ಟೈಮಲ್ಲಿ ನಿರ್ಧಾರವನ್ನು ತೊಗೊಂಡಂಥ ಕೆಲಸ ಮಾಡ್ತೀವಿ. ರಾಜ್ಯದೆಲ್ಲೆಡೆ ಮುಂದೆ ಕೂಡ ಪ್ರತಿಭಟನೆಯ ಕಾವು ಇನ್ನಷ್ಟು ಬೇರಾಗುತ್ತೆ ಅನ್ನುವಂಥ ಮಾತುಗಳನ್ನು ಶ್ರೀರಾಮುಲು ಅವರು ಮಾತಾಡ್ತಾ ಇರುವಂಥ. ಕೊನೆಯದಾಗಿ ರಾಜೀನಾಮೆಯನ್ನು ಕೊಡಲೇಬೇಕು ಎನ್ನುವಂಥ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಕಿರಣ್ ಕಾರ್ಮನೆ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.